ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಎಫ್&ಒ ಅಂದರೆ ಏನು, ಡೆರಿವೇಟಿವ್ಸ್ ಅಂದರೆ ಏನು, ಡೆರಿವೇಟಿವ್ಸ್ನಲ್ಲಿ ಯಾವೆಲ್ಲ ಟೈಪ್ಸ್ ಇದೆ, ಡೆರಿವೇಟಿವ್ಸ್ನ ಮುಖ್ಯವಾಗಿ ಯಾವ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ನೀವು ಇನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಐಕಾರ್ಡ್ನಲ್ಲಿ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಇವತ್ತು ಈ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲು ಒಂದು ಎಕ್ಸಾಂಪಲ್ ನೋಡೋಣ, ಆಮೇಲೆ ಡೆಫಿನೇಷನ್ ನೋಡೋಣ. ಎ ಅನ್ನೋವನ ಹತ್ತಿರ ಒಂದು ಮನೆ ಇದೆ, ಅದರ ವ್ಯಾಲ್ಯೂ 50 ಲಕ್ಷ. ಆ ಮನೆಯ ಹತ್ತಿರದಲ್ಲೇ ಒಂದು ಹೈವೇ ಆಗೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಇಲ್ಲಿ ಹೈವೇ ಆಗೋದು ಕನ್ಫರ್ಮ್ ಆದರೆ ಆ ಮನೆಯ ವ್ಯಾಲ್ಯೂ ಜಾಸ್ತಿ ಆಗಿ 80 ಲಕ್ಷ ರೂಪಾಯಿವರೆಗೂ ಆಗ್ಬೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಬಿ ಅನ್ನೋ ವ್ಯಕ್ತಿ ಎ ಹತ್ತಿರ ಹೋಗಿ ಒಂದು ಕಾಂಟ್ರಾಕ್ಟ್ ಮಾಡ್ಕೋತಾನೆ. ಇನ್ನು 3 ತಿಂಗಳ ಒಳಗೆ ನಾನು ಈ ಮನೆಯನ್ನು 65 ಲಕ್ಷಕ್ಕೆ ತಗೋತೀನಿ, ಈ ಕಾಂಟ್ರಾಕ್ಟ್ಗೆ ಅಡ್ವಾನ್ಸ್ ಆಗಿ 2 ಲಕ್ಷ ಪೇ ಮಾಡ್ತೀನಿ ಅಂತ. ಒಂದು ವೇಳೆ ಬಿ ಅಂದ್ಕೊಂಡಂಗೆ ಇಲ್ಲಿ ಹೈವೇ ಆಗೋದು ಕನ್ಫರ್ಮ್ ಆದರೆ ಆ ಮನೆ ವ್ಯಾಲ್ಯೂ ಜಾಸ್ತಿ ಆಗಿ 80 ಲಕ್ಷ ಆಗತ್ತೆ. ಆದರೆ ಎ ಅವನ ಮನೆಯನ್ನು ಬಿಗೆ 65 ಲಕ್ಷಕ್ಕೆ ಸೇಲ್ ಮಾಡಬೇಕಾಗತ್ತೆ, ಯಾಕಂದರೆ ಅವರ ಮಧ್ಯೆ ಆಲ್ರೆಡಿ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ. ಇಲ್ಲಿ ಬಿಗೆ 15 ಲಕ್ಷ ಪ್ರಾಫಿಟ್ ಆಗತ್ತೆ. ಅದೇ ಒಂದು ವೇಳೆ ಅಬ್ಜೆಕ್ಷನ್ನಿಂದಾನೋ ಅಥವಾ ಬೇರೆ ರೀಸನ್ಸ್ನಿಂದಾನೋ ಇಲ್ಲಿ ಹೈವೇ ಆಗೋದು ಕ್ಯಾನ್ಸಲ್ ಆದರೆ ಆ ಮನೆಯ ವ್ಯಾಲ್ಯೂ ಮೊದಲಿನ ಹಾಗೆ 50 ಲಕ್ಷನೇ ಇರುತ್ತೆ. ಆಗ ಬೈಯರ್ ಆದಂತಹ ಬಿಗೆ 2 ಆಪ್ಷನ್ ಇರುತ್ತೆ. ಒಂದು, ಕಾಂಟ್ರಾಕ್ಟ್ ಮಾಡಿಕೊಂಡ ಹಾಗೆ 65 ಲಕ್ಷಕ್ಕೆ ಆ ಮನೆನ ಬೈ ಮಾಡೋದು. ಹೀಗೆ ಮಾಡಿದರೆ ಅವನಿಗೆ 15 ಲಕ್ಷ ಲಾಸ್ ಆಗುತ್ತೆ. ಇನ್ನು ಎರಡನೇ ಆಪ್ಷನ್ ಏನು ಅಂದರೆ, ನಾನು ಕೊಟ್ಟಿರೋ 2 ಲಕ್ಷ ಅಡ್ವಾನ್ಸ್ ಹೋದರೆ ಹೋಗಲಿ ಅಂತ ಸುಮ್ಮನೆ ಇರೋದು. ಇಲ್ಲಿ ಯಾರು 15 ಲಕ್ಷ ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಈಗ ಡೆಫಿನೇಷನ್ ನೋಡೋಣ. ಆಪ್ಷನ್ ಇಸ್ ಎ ಕಾಂಟ್ರಾಕ್ಟ್ which allows an investor to buy or sell an underlying asset like stocks or index at a predetermined price over a certain period of time. For that, premium is paid by the buyer to seller. ಆಪ್ಷನ್ ಅನ್ನೋದು ಒಂದು ಕಾಂಟ್ರಾಕ್ಟ್. ಅದು ಇನ್ವೆಸ್ಟರ್ಸ್ಗೆ ಅಂಡರ್ಲೈಯಿಂಗ್ ಅಸೆಟ್ಸ್ನ, ಅದು ಸ್ಟಾಕ್ಸ್ ಆಗಿರ್ಬೋದು ಅಥವಾ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಫಿನ್ ನಿಫ್ಟಿ ಅಂತಹ ಇಂಡೆಕ್ಸ್ ಆಗಿರ್ಬೋದು, ಇದನ್ನು ಬೈ ಅಥವಾ ಸೆಲ್ ಮಾಡೋಕ್ಕೆ ಅಲೋ ಮಾಡುತ್ತೆ. ಅದು ಒಂದು ಪ್ರೀ ಡಿಟರ್ಮೈನರ್ ಪ್ರೈಸ್ಗೆ, ಅಂದರೆ ಒಂದು ಸ್ಪೆಸಿಫಿಕ್ ಪ್ರೈಸ್ಗೆ, ಹಾಗೆ ಸರ್ಟೆನ್ ಪೀರಿಯಡ್ ಆಫ್ ಟೈಮ್ಗೆ, ಅಂದರೆ ಇಂತಿಷ್ಟು ಟೈಮಲ್ಲಿ ಆ ಬೆಲೆಗೆ ಬಂದರೆ ಬೈ ಅಥವಾ ಸೆಲ್ ಮಾಡ್ತೀನಿ ಅಂತ ಈ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಈ ಕಾಂಟ್ರಾಕ್ಟ್ಗೋಸ್ಕರ ಬೈಯರ್ ಸೆಲ್ಲರ್ಗೆ ಒಂದು ಪ್ರೀಮಿಯಂ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ನಾನು ಆಗ ಹೇಳಿರೋ ಎಕ್ಸಾಂಪಲಲ್ಲಿ ನೋಡೋದಾದರೆ, ಎ ಅನ್ನೋನು ಸೆಲ್ಲರ್ ಆಗಿರ್ತಾನೆ, ಬಿ ಬೈಯರ್, ಅಂಡರ್ಲೈಯಿಂಗ್ ಎಸೆಟ್ ಹೌಸ್ ಆಗಿರುತ್ತೆ. ಇಲ್ಲಿ ಪ್ರೀಡಿಟರ್ಮೈನ್ಡ್ ಪ್ರೈಸ್ 65 ಲಕ್ಷ, ಟೈಮ್ ಪೀರಿಯಡ್ 3 ತಿಂಗಳು. ಬಿ ಎಗೆ ಪೇ ಮಾಡಿರುವಂತಹ ಪ್ರೀಮಿಯಂ 2 ಲಕ್ಷ. ಇದಿಷ್ಟು ಈ ಎಕ್ಸಾಂಪಲ್ನ ಡೀಟೇಲ್ಸ್. ಇನ್ನೊಂದು ಇಂಡೆಕ್ಸ್ ಆಪ್ಷನ್ನ ಎಕ್ಸಾಂಪಲ್ ನೋಡೋಣ, ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಕ್ಲಾರಿಟಿ ಸಿಗ್ಬೋದು. ಇಲ್ಲಿ ನಿಫ್ಟಿ 50ಯ ಸದ್ಯದ ಬೆಲೆ 23,883 ರೂಪಾಯಿ ಇದೆ. ನನಗೆ ನಿಫ್ಟಿ ರೈಸ್ ಆಗಿ 24,000 ರೀಚ್ ಆಗುತ್ತೆ ಅಂತ ಪ್ರಿಡಿಕ್ಷನ್ ಇದೆ. ಇಲ್ಲಿ ಪ್ರೈಸ್ 129 ಇದೆ. ನಮಗೆ ಕೇವಲ ಒಂದು ಕ್ವಾಂಟಿಟಿ ಬೈ ಮಾಡೋಕ್ಕಾಗೋದಿಲ್ಲ. ಸದ್ಯಕ್ಕೆ ನಿಫ್ಟಿ 50ಯ ಲಾಟ್ ಸೈಜ್ 25 ಇದೆ. 25 × 129 ಅಂದರೆ 3,225 ನೀವು ಪೇ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಕೊಟ್ಟಿರೋ ಹಾಗೆ ಎಕ್ಸ್ಪೈರಿ ಡೇ ನವೆಂಬರ್ 21 ಅಂತ ಇದೆ. ಈ ಡೇಟ್ ಒಳಗೆ ನಿಫ್ಟಿ 24,000 ಲೆವೆಲ್ನ ಕ್ರಾಸ್ ಮಾಡಿದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಪೇ ಮಾಡಿರೋ ದುಡ್ಡು 0 ಆಗುತ್ತೆ. ಇದರಲ್ಲಿ 24,000 ಪ್ರೀಡಿಟರ್ಮೈನ್ಡ್ ಪ್ರೈಸ್, ನೀವು ಪೇ ಮಾಡಿರುವಂತಹ 3,225 ರೂಪಾಯಿ ಪ್ರೀಮಿಯಂ ಆಗಿರುತ್ತೆ. ನವೆಂಬರ್ 21ರವರೆಗೆ ಟೈಮ್ ಪೀರಿಯಡ್ ಇರುತ್ತೆ. ಈಗ ನಿಮಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಆಪ್ಷನ್ ನೋಡೋಣ. ಆಪ್ಷನಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಇದೆ. ಒಂದು ಕಾಲ್ ಆಪ್ಷನ್, ಇನ್ನೊಂದು ಪುಟ್ ಆಪ್ಷನ್. ಈ ಕಾಲ್ ಆಪ್ಷನಲ್ಲಿ ಕಾಲ್ ಬೈಯರ್ ಇರ್ತಾರೆ, ಹಾಗೆ ಕಾಲ್ ಸೆಲ್ಲರ್ ಕೂಡ ಇರ್ತಾರೆ. ಅದೇ ರೀತಿ ಪುಟ್ ಆಪ್ಷನಲ್ಲಿ ಕೂಡ ಪುಟ್ ಬೈಯರ್ಸ್ ಹಾಗೂ ಪುಟ್ ಸೆಲ್ಲರ್ ಇರ್ತಾರೆ. ಆಲ್ಮೋಸ್ಟ್ ಹೆಚ್ಚಿನವರಿಗೆ ಇಲ್ಲಿಂದನೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು. ಈ ಪುಟ್ ಅಂದ್ರೇನು, ಕಾಲ್ ಅಂದ್ರೇನು, ಕಾಲ್ ಬೈ ಅಂದ್ರೇನು, ಕಾಲ್ ಸೆಲ್ ಅಂದ್ರೇನು, ಪುಟ್ ಬೈ ಅಂದ್ರೇನು, ಪುಟ್ ಸೆಲ್ ಅಂದ್ರೇನು, ಮಾರ್ಕೆಟ್ ಮೇಲೆ ಅಂದರೆ ಅಪ್ಸೈಡ್ ಮೂವ್ ಆಗ್ತಾ ಇದ್ರೆ ಯಾವ್ದನ್ನ ತಗೋಬೇಕು, ಮಾರ್ಕೆಟ್ ಕೆಳಗೆ ಅಂದರೆ ಡೌನ್ ಸೈಡ್ ಮೂವ್ ಆಗ್ತಾ ಇದ್ರೆ ಯಾವ್ದನ್ನ ತಗೋಬೇಕು, ಹೀಗೆ ತುಂಬ ಡೌಟ್ಸ್ ಇರುತ್ತೆ. ಇದರ ಬಗ್ಗೆ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ.
ಆ ವಿಡಿಯೋನ ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋ ನಿಮಗೆ ಮೊದಲನೇದಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.